ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹೋಗಾರ್. ಆರ್ಸಿಬಿ ಫ್ರಾಂಚೈಸಿ ಬೆಂಗಳೂರಲ್ಲಿ ಕಣಕ್ಕಿಳಿಯೋದನ್ನ ಇನ್ನೂ ಸಹ ಖಚಿತಪಡಿಸಿಲ್ಲ. ಈ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಬೇಕು ಅಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಗೆ ಬಿಸಿಸಿಐ ಈಗಾಗಲೇ ತಿಳಿಸಿತ್ತು. ಜನವರಿ 27ರ ಒಳಗೆ ಅಂದ್ರೆ ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ತಮ್ಮ ಹೋಮ್ ಗ್ರೌಂಡ್ ಯಾವುದು ಅಂತ ತಿಳಿಸಬೇಕು ಅನ್ನೋದು ಬಿಸಿಸಿಐ ಸೂಚನೆ ಕೊಟ್ಟಿತ್ತು. ಅದಕ್ಕೆ ಗಡುವನ್ನು ಕೂಡ ವಿಧಿಸಿತ್ತು. IPL 2025ರ ವಿಜಯೋತ್ಸವದ ವೇಳೆ ಉಂಟಾದಂತಹ ಅತಿದೊಡ್ಡ ಕಾಲ್ತುಳಿತದಿಂದಾಗಿ 11 ಜನ ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿರುವಂಥದ್ದು. ಈ ದುರ್ಘಟನೆಯ ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ನಿಷೇಧಕ್ಕೊಳಪಡಿಸಲಾಗಿದೆ. ಈಗಲೂ ಕೂಡ ಇದೀಗ ಬೆಂಗಳೂರಲ್ಲಿ IPL ಪಂದ್ಯವನ್ನ ಆಡೋದಕ್ಕೆ ಕರ್ನಾಟಕ ಸರ್ಕಾರ ಕೆಲ ಷರತ್ತುಗಳ ಜೊತೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಇದಾಗಿಯೂ ಕೂಡ ಆರ್ಸಿಬಿ ಫ್ರಾಂಚೈಸಿ ಮಾತ್ರ ಬೆಂಗಳೂರಲ್ಲಿ ಕಣಕ್ಕಿಳಿಯೋದನ್ನ ಇನ್ನೂ ಕೂಡ ಖಚಿತಪಡಿಸಿರಲಿಲ್ಲ. ಈ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಬೇಕು ಅಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಗೆ ಅಂದರೆ ಆರ್ಸಿಬಿ ಫ್ರಾಂಚೈಸಿಗೆ ಬಿಸಿಸಿಐ ಈಗಾಗಲೇ ತಿಳಿಸಾಗಿದೆ. IPL ವೇಳಾಪಟ್ಟಿ ಸಿದ್ಧಪಡಿಸುವುದಕ್ಕೂ ಮುನ್ನ ಎಲ್ಲ ಫ್ರಾಂಚೈಸಿಗಳು ತಮ್ಮ ಹೋಮ್ ಗ್ರೌಂಡ್ ಕ್ರಿಕೆಟ್ ಮಂಡಳಿಗಳ NOCಯನ್ನ ಪಡಿಬೇಕಾಗಿರುತ್ತೆ. ಅಂದರೆ ಆರ್ಸಿಬಿ ಕರ್ನಾಟಕದ ಸ್ಥಳೀಯ ಕ್ರಿಕೆಟ್ ಮಂಡಳಿ ಏನಿದೆ KSCಗೆ, ಸೊ ಅದರ ಒಂದು NOC ನಾನ್ ಅಬ್ಜೆಕ್ಷಿಯಲ್ ಸರ್ಟಿಫಿಕೇಟ್ ಅನ್ನು ಪಡಿಬೇಕಾಗಿದೆ. ಆದರೆ ಆರ್ಸಿಬಿ ಮಾತ್ರ ಇನ್ನೂ ಸಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಣಕ್ಕಿಳಿಬೇಕು ಅಥವಾ ಬೇಡವೋ ಅನ್ನೋದನ್ನ ದೃಢಪಡಿಸಿಲ್ಲ. ಹೀಗಾಗಿ ಜನವರಿ 27ರ ಒಳಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ತಮ್ಮ ಹೋಮ್ ಗ್ರೌಂಡ್ ಯಾವುದು ಅಂತ ತಿಳಿಸಬೇಕು ಅನ್ನೋದು ಬಿಸಿಸಿಐ ಕೊಟ್ಟಂತ ಸೂಚನೆ ಮತ್ತು ಗಡುವಾಗಿದೆ. ಅಂದ್ರೆ ಮುಂದಿನ ಮಂಗಳವಾರದೊಳಗೆ ಆರ್ಸಿಬಿ ತನ್ನ ಹೋಮ್ ಗ್ರೌಂಡ್ ಅನ್ನ ಖಚಿತಪಡಿಸಲೇಬೇಕು ಅನ್ನೋದಾಗಿತ್ತು. ಹಿಂದೆ ಆರ್ಸಿಬಿ ಫ್ರಾಂಚೈಸಿಯು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪರ್ಯಾಯವಾಗಿ ನವಿ ಮುಂಬೈನ DY ಪಾಟೀಲ್ ಸ್ಟೇಡಿಯಂ ಹಾಗೂ ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ತನ್ನ ತವರು ಪಂದ್ಯಗಳನ್ನು ಆಟ ಆಡೋದಕ್ಕೆ ಚಿಂತಿಸಿದೆ ಅಂತ ಒಂದಿಷ್ಟು ವರದಿಗಳು ಮೇಲಿನ ಮೇಲೆ ಆಗಿತ್ತು. ಅಂದರೆ ತನ್ನ ಹೋಮ್ ಗ್ರೌಂಡ್ ಅನ್ನ ಅಲ್ಲಿ ಮಾಡಿಕೊಳ್ಳುತ್ತೆ ಚಿನ್ನಸ್ವಾಮಿ ಬದಲಾಗಿ ಅನ್ನುವಂತಹ ವರದಿಗಳು ಕೇಳಿ ಬರ್ತಾ ಇತ್ತು. ಬಟ್ ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಬಿಸಿಸಿಐ ಕೊಟ್ಟಂತಹ ಗಡುವಿನ ನಂತರದಲ್ಲೂ ಕೂಡ ಆರ್ಸಿಬಿ ಫ್ರಾಂಚೈಸಿ ಇಂಥದ್ದೊಂದು ನಿರ್ಧಾರವನ್ನು ಇನ್ನೂ ಕೂಡ ತಿಳಿಸಿಲ್ಲ. ಸೊ ಹಾಗಾಗಿ ಆರ್ಸಿಬಿಯ ಅಭಿಮಾನಿಗಳಲ್ಲಿ ಒಂದು ರೀತಿಯಾದಂತಹ ಆತಂಕ ಇದ್ದೇ ಇದೆ. ಇಲ್ಲಿ ಈ ಬಾರಿ ಅಂದರೆ ತಮ್ಮ ಹೋಮ್ ಗ್ರೌಂಡ್ ಆಗಿರುವಂಥ ಚಿನ್ನಸ್ವಾಮಿ ಬೆಂಗಳೂರಲ್ಲಿರುವಂತಹ ಚಿನ್ನಸ್ವಾಮಿ ಗ್ರೌಂಡ್ನಲ್ಲಿ ಆರ್ಸಿಬಿ ತನ್ನ ಹೋಮ್ ಗ್ರೌಂಡ್ನಲ್ಲಿ ಆಡುವಂಥ ಪಂದ್ಯಾಟಗಳನ್ನು ಎಲ್ಲವನ್ನ ಆಡುತ್ತಾ ಇಲ್ವಾ, ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಇಲ್ವಾ ಅನ್ನುವಂತಹ ಸಹಜವಾದಂಥ ಪ್ರಶ್ನೆ ಇದೆ. ಯಾಕಂದರೆ ಅತಿ ದೊಡ್ಡ ಫ್ಯಾನ್ ಬೇಸ್ ಹೊಂದಿರುವಂತಹ ಫ್ರಾಂಚೈಸಿ ಆರ್ಸಿಬಿ ಆಗಿರೋದ್ರಿಂದ ತನ್ನ ತವರು ಜಾಗದಲ್ಲಿ ತನ್ನೆಲ್ಲ ಪಂದ್ಯಾಟಗಳನ್ನು ಆಡಬೇಕು ಅನ್ನುವಂಥದ್ದು ಸಹಜವಾಗಿ ಪ್ರೇಕ್ಷಕರ ಒಂದು ಒತ್ತಾಸೆ ಆಗಿರುತ್ತೆ. ಆದರೆ ಆರ್ಸಿಬಿ ಫ್ರಾಂಚೈಸಿ ಈ ಬಗ್ಗೆ ಒಲವನ್ನು ತೋರ್ತಾ ಇಲ್ವಾ, ಆದಂಥ ಒಂದು ಅತಿ ದೊಡ್ಡ ದುರಂತದ ನಂತರದಲ್ಲಿ ಯಾವುದೇ ರೀತಿಯಾದಂಥ ಯೋಚನೆಗಳನ್ನು ತನ್ನ ಹೋಮ್ ಗ್ರೌಂಡ್ ಆಗಿರುವಂಥ ಚಿನ್ನಸ್ವಾಮಿಯಲ್ಲಿ ಆಡೋದಕ್ಕೆ ಮುಂದೆ ಆಗ್ತಾ ಇಲ್ವಾ, ಬಿಸಿಸಿಐ ಒಂದು ಗಡುವನ್ನು ಕೊಟ್ಟ ನಂತರದಲ್ಲೂ ಕೂಡ ಈ ರೀತಿಯಾದಂಥ ನಿರ್ಧಾರಕ್ಕೆ ಫ್ರಾಂಚೈಸಿ ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಸಹಜ ಪ್ರಶ್ನೆಗಳು ಇದ್ದೇ ಇದೆ. ಸೊ ಈ ಬಗ್ಗೆ ಏನಾದರೂ ಇವತ್ತು ಆರ್ಸಿಬಿ ಫ್ರಾಂಚೈಸಿ ಏನಿದೆ ಸೊ ಅದು ಬಿಸಿಸಿಐಗೆ ತನ್ನ ನಿಲುವನ್ನು ತಿಳಿಪಡಿಸುತ್ತಾ ಅಥವಾ ಬೇರೆ ರಾಜ್ಯದಲ್ಲಿರುವಂಥ ಗ್ರೌಂಡ್ಗಳನ್ನು ತನ್ನ ಹೋಮ್ ಗ್ರೌಂಡನ್ನಾಗಿ ಮಾಡಿಕೊಳ್ಳೋದಕ್ಕೆ ಅಲ್ಲಿಯ ಸ್ಥಳೀಯ ಕ್ರಿಕೆಟ್ ಮಂಡಳಿಗಳಿಂದ NOCಯನ್ನು ಪಡೆದುಕೊಂಡು ಬಿಸಿಸಿಐಗೆ ಕೊಡುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.